ನ್ಯೂಸ್ 2ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇದು ರಾಜ್ಯ ರಾಜಕಾರಣವನ್ನೇ ನಡುಗಿಸುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ಒಂದು ಬಾಂಬ್ ಒಂದು ಬಹಳ ಜೋರಾಗಿ ಸ್ಫೋಟಿಸ್ತಾ ಇದೆ. ಇದು ರಾಜ್ಯದ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ ಒಂದು ಸಾಧ್ಯತೆ ಇದೆ. ಬೆಳಗಾವಿಯ ಒಂದು ಬಾಂಬ್ ಏನಿದೆ, ಇದು ದೋಸ್ತಿ ಸರ್ಕಾರದ ಒಂದು ಮುಳುವಾಗುವಂತ ಒಂದು ಚಾನ್ಸಸ್ ಇದೆ. ಬಿಜೆಪಿ ಲೀಡರ್ಸ್ ಹೇಳಿಕೆ ಬೆನ್ನಲ್ಲೇ ಈಗ ಜಾರಕಿಹೊಳಿ ಹೊಸ ಬಾಂಬ್ ಅನ್ನ ಅಲ್ಲಿ ಸ್ಫೋಟಿಸಿದ್ದಾರೆ. ಒಂದೇ ದಿನ ಬಿಜೆಪಿಯ ನಾಯಕರು, ಕಾಂಗ್ರೆಸ್ ನಾಯಕರ ಒಂದೇ ರೀತಿಯಾದಂತಹ ಒಂದು ಹೇಳಿಕೆಗಳು. ಹಾಗಿದ್ರೆ ಬಿಜೆಪಿ ನಾಯಕರ ಜೊತೆ ಜಾರಕಿಹೊಳಿ ಗೌಪ್ಯ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಬಿಜೆಪಿ ಹಾಕಿರುವಂತಹ ಬಾಂಬ್ ಏನು, ಜಾರಕಿಹೊಳಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಏನು, ಎಲ್ಲವೂ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬೇಕು. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬೆಳಗಾವಿಯ ಬಾಂಬ್ ಏನಿದೆ, ಅದು ದೋಸ್ತಿ ಸರ್ಕಾರದ ಬುಡದಲ್ಲೇ ಸ್ಫೋಟಗೊಳ್ಳುವಂತಹ ಎಲ್ಲ ಸಾಧ್ಯತೆ ಇದೆ. ಒಂದ್ ಕಡೆ ಬಿಜೆಪಿಯ ಲೀಡರ್ಗಳು ಒಬ್ಬರ ನಂತರ ಒಬ್ರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಅದೇ ರೀತಿಯಾದಂತಹ ಒಂದು ಸಾಮ್ಯತೆ ಕಂಡು ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಈ ಒಂದು ಬೆಳಗಾವಿಯ ಮನಸ್ತಾಪ ಏನಿದೆ, ಅದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವಂತಹ ಮೈತ್ರಿ ಸರ್ಕಾರವನ್ನ ಬೀಳಿಸುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣವನ್ನೇ ನಡುಗಿಸುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಎಲ್ಲಾ ಕಡೆ ಈಗ ರಾಜಕೀಯ ವಲಯದಲ್ಲಿ ಮೈತ್ರಿ ಸರ್ಕಾರಕ್ಕೆ, ದೋಸ್ತಿ ಸರ್ಕಾರಕ್ಕೆ ಕಂಟಕ ಆಗತ್ತಾ, ವ್ಯಾಲಿಡಿಟಿ ಮುಗೀತಾ ಅನ್ನೋ ಒಂದು ಪ್ರಶ್ನೆಯನ್ನು ಮೂಡಿಸುವಂತಹ ಒಂದು ಹೇಳಿಕೆಗಳನ್ನ ಒಂದು ಕಡೆಯಿಂದ ಬಿಜೆಪಿ ನಾಯಕರು ಕೊಟ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರೇ ಅಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹದ್ದು ಬಸ್ನಲ್ಲಿ ಇಡಲೇಬೇಕು ಅಂತ ಹೇಳಿದ್ದಾರೆ. ಇಲ್ಲವಾದ್ರೆ ಉಗ್ರವಾದಂತಹ ಒಂದು ನಿರ್ಣಯವನ್ನ ಕೈಗೊಳ್ತೀವಿ ಅಂತ ಹೊಸ ಬಾಂಬ್ ಅನ್ನ ಸೃಷ್ಟಿ ಮಾಡಲಾಗಿದೆ. ಈಗ ಬಾಂಬ್ ಅನ್ನ ಸ್ಫೋಟಿಸಲಾಗಿದೆ. ಬೆಳಗಾವಿಯಲ್ಲಿ ಸದ್ಯಕ್ಕೆ ಎಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹತೋಟಿಯಲ್ಲಿ ಹೋಗ್ತಿದೆ ಅಂತ ಒಂದು ಮಾತಿದೆ. ಬೆಳಗಾವಿಯಲ್ಲಿ ಪರೋಕ್ಷವಾಗಿ ಪಕ್ಷವನ್ನ ಬಿಡುವಂತ ಹೇಳಿಕೆಯನ್ನ ಸಚಿವರು ಕೊಟ್ಟಿದ್ದಾರೆ. ನಾಳೆ PLD ಚುನಾವಣೆ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಹಾಕಿರುವಂತಹ ಒಂದು ಬಾಂಬ್ ಇದು. ಒಂದು ವೇಳೆ ಅವ್ರನ್ನ ಕಂಟ್ರೋಲ್ ನಲ್ಲಿ ಇಡದೇ ಇದ್ರೆ ಅವರು ಮಾಡಿದ್ದೇ ದರ್ಬಾರ್ ಆಗ್ತಿದೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ರೀತಿಯಾಗಿ ಅವರೊಂದು ವರ್ತನೆ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಮಾಡಿರುವಂತಹ ಒಂದು ಆರೋಪ ಇದು. ಪರೋಕ್ಷವಾಗಿ ಪಕ್ಷ ಬಿಡುವಂತಹ ಹೇಳಿಕೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ನೋಡ್ರಿ, ಅಕಸ್ಮಾತ್ ಇದನ್ನ ಹದ್ದು ಬಸ್ತಿ ಆದಕ್ಕೆ ರಮೇಶ್ ಜಾರಕಿಹೊಳಿ ಸರಿಯಾಗಿ ಉಗ್ರವಾದ ನಿರ್ಣಯ ತಗೋತು. ನಾವು ಇದನ್ನ ಹದ್ದು ಬಸ್ತಿ ಮಾಡಿದ ಹೈಕಮಾಂಡ್ ಏನ ರಾಜಕಾರಣದಿಂದ ಎಂಡ್ ಮಾಡೋದಕ್ಕೆ ಇನ್ನು ನಮಗೆ ಸಾಕಾಗಿದೆ. ನಾವು ಇನ್ನು ಏನ ಇಲ್ಲ, ಇನ್ನು ಇರ್ಲಿಕ್ಕೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಉಗ್ರವಾದ ನಿರ್ಣಯ ತಗೋತೀವಿ. ಯಾಕೆ ನಮಗೂ ಸಾಕಾಗಿದೆ. ಏನದು ಏನೋ ಅರ್ಥ ಮಾಡ್ಕೊಳ್ಳಿ. ನಾ ಹೇಳುದಿಲ್ಲ. ನೋಡಿ, ನಮ್ದು ಬೆಳಗಾವಿ ಜಿಲ್ಲೆ ನಮ್ಮದು. ಅವರು ಒಬ್ಬ ಶಾಸಕರು, ಅವ್ರ ಹಕ್ಕು ಅವರು ಪ್ರೊಟೆಕ್ಟ್ ಮಾಡಬೇಕು. ಅವ್ರ ಹಕ್ಕಿಗೆ ಚ್ಯುತಿ ಬರಬಾರ್ದು. ಅದು ನಾ ಅದಕ್ಕೂ ಸಪೋರ್ಟ್ ಮಾಡ್ತೇನೆ. ನೋಡ್ರಿ, ಅಕಸ್ಮಾತ್ ಇದನ್ನ ಹದ್ದು ಬಸ್ತಿ ಆದಕ್ಕೆ ರಮೇಶ್ ಜಾರಕಿಹೊಳಿ ಸರಿಯಾಗಿ ಉಗ್ರವಾದ ನಿರ್ಣಯ ತಗೋತೀವಿ. ನಾವು ಇದನ್ನ ಹದ್ದು ಬಸ್ತಿ ಮಾಡಿದ ಹೈಕಮಾಂಡ್ ಏನ ರಾಜಕಾರಣದಿಂದ ಎಂಡ್ ಮಾಡೋದಕ್ಕೆ ಇನ್ನು ನಮಗೆ ಸಾಕಾಗಿದೆ. ನಾವು ಇನ್ನು ಏನ ಇಲ್ಲ, ಇನ್ನು ಇರ್ಲಿಕ್ಕೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಉಗ್ರವಾದ ನಿರ್ಣಯ ತಗೋತೀವಿ. ಯಾಕೆ ನಮಗೂ ಸಾಕಾಗಿದೆ. ಏನದು ಏನೋ ಅರ್ಥ ಮಾಡ್ಕೊಳ್ಳಿ. ನಾ ಹೇಳುದಿಲ್ಲ. ನೋಡಿ, ನಮ್ದು ಬೆಳಗಾವಿ ಜಿಲ್ಲೆ ನಮ್ಮದು. ಅವರು ಒಬ್ಬ ಶಾಸಕರು, ಅವ್ರ ಹಕ್ಕು ಅವರು ಪ್ರೊಟೆಕ್ಟ್ ಮಾಡಬೇಕು. ಅವ್ರ ಹಕ್ಕಿಗೆ ಚ್ಯುತಿ ಬರಬಾರ್ದು. ಅದು ನಾ ಅದಕ್ಕೂ ಸಪೋರ್ಟ್ ಮಾಡ್ತೇನೆ. ಇನ್ನು ಹೇಳಿಕೊಂಡವರು ಮೂರ್ಖ ರಾಜಕಾರಣಿ, ನಾನು ಮಂತ್ರಿ ಹೇಗಾದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ರೀತಿಯಾದಂತಹ ಮಾತುಗಳನ್ನ DKಶಿಗೆ ಕೂಡ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಡ್ತಾ ಹೋಗ್ತಾರೆ. ನಾನು ಮಂತ್ರಿ ಹೇಗಾದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದು ಬಹಳ ಜಗಜ್ಜಾಹೀರಾಗಿದೆ. 20 ವರ್ಷಗಳಿಂದ ನಾನು ನಿರಂತರವಾಗಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಪರ ಬ್ಯಾಟಿಂಗ್ ಮಾಡಿದ್ದೇನೆ ಅಂತ ಹೇಳ್ಕೊಂಡ್ರೆ ಏನು ಒಂದು ಲಾಭ ಅಥವಾ ಏನ್ ವಿಚಾರ? ನಾನು ಕೂಡ DKಶಿ ಪರ ಬ್ಯಾಟಿಂಗ್ ಮಾಡಿದ್ದೆ ಅಂತ ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದನ್ನೇ ಹೇಳಿಕೊಂಡ್ರೆ ಮೂರ್ಖ ರಾಜಕಾರಣಿ ಅಷ್ಟೇ ಅಂತ ರಮೇಶ್ ಜಾರಕಿಹೊಳಿ ಅವರು ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ರು. ಹೇಳಿಕೊಂಡವರು ಮೂರ್ಖ ರಾಜಕಾರಣಿಗಳು ಅನ್ನೋ ರೀತಿಯಾಗಿ ಅವರು ಇಲ್ಲಿ ತಮ್ಮ ಒಂದು ಅಸಮಾಧಾನವನ್ನ, ಜೊತೆಗೆ ತಮ್ಮ ಮನಸ್ಸಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನ ಹೊರಹಾಕಿದ್ದಾರೆ. ಪ್ರಾಯಶಃ ಇಷ್ಟರ ಮಟ್ಟಿಗೆ ಇದು ಔಟ್ ಬಸ್ಟ್ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಬೆಳಗಾವಿ ಒಂದು ಒಳಜಗಳ ಒಂದು ರೀತಿಯಾಗಿ ತೆರೆಮರೆಯಲ್ಲೇ ಸಾಕ್ತಾ ಇತ್ತು. ಆದ್ರೆ ಈಗ DKಶಿ ಅವ್ರಿಗೂ ಕೂಡ ಟಾಂಗ್ ಕೊಡುವ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ, ಏನು DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನ ಹಿಂದೆ ನಿಂತಿದ್ದಾರೆ ಅನ್ನೋ ಒಂದು ಮಾತಿದೆ. ಅವ್ರಿಗೂ ಕೂಡ ನೇರವಾಗಿ ಒಂದು ಟಾಂಗ್ ಅನ್ನ ಕೊಡ್ತಾರೆ. ನಾನು ಕೂಡ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದೆ, ಆದ್ರೆ ಅದನ್ನ ಪದೇ ಪದೇ ನಾನು ಹೇಳ್ಕೊಳ್ಬೇಕಾಗಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ.
ಹಾಗಿದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು, ಇವತ್ತು ರಮೇಶ್ ಜಾರಕಿಹೊಳಿ ಕೊಟ್ಟಂತ ಟಾಂಗ್ ಏನು? ಬನ್ನಿ ಇಬ್ಬರೂ ನಾಯಕರ ಹೇಳಿಕೆಗಳನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಯಾರು ಮಾಡೋದಿಲ್ಲ, ಮಾಡೋ ಅವಶ್ಯಕತೆನೂ ಇಲ್ಲ. ನಾನು ಯಾಕೆ ಮಾಡಕ್ ಹೋಗ್ಲಿ? ನನಗೆ ಬೇರೆ ವಿಪರೀತ ಕೆಲಸ ಇದೆ. ಪಾರ್ಟಿ ಏನಾದ್ರು ಹೇಳಿದ್ರೆ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಇವರಿವರು ಎಲ್ಲರಿಗೂ, ಎಲ್ಲ ಶಾಸಕರಿಗಳಿಗೂ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು ಅನ್ನೋದು ನಮ್ಮ ವಿಚಾರ, ಚಿಂತನೆ. ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರಾಗಲಿ ನನಗೆ ಯಾರ್ದು ಹಸ್ತಕ್ಷೇಪ ಮಾಡೋಂಥ ಪ್ರಶ್ನೆ ಇಲ್ಲ. ನಮ್ಮ ಲಿಮಿಟ್ ಗೊತ್ತಿದೆ, ನನಗೆ ಅನುಭವ ಇದೆ. ಸೊ ಅವೆಲ್ಲ ಪಾಪ ನಮ್ಮ ಸ್ನೇಹಿತ ಈಸ್ ಅವರ್ ಇಂಪಾರ್ಟೆಂಟ್ ಲೀಡರ್. ನೀನು ಈ ಮಂತ್ರಿ ಹೆಂಗಾಗಿದೆ ಅಂತ ಕೇಳೋದು ಅರವಿಂದ್ ಪಾಟೀಲ್, ಸಂಭಾಜಿ ಪಾಟೀಲ್, ಪಿ ರಾಜು ಕೇಳೋದು ಒಳ್ಳೇದು. ನಾ ಹೆಂಗೆ ಮಂತ್ರಿ ಆಗಿದೆ ಅನ್ನೋದು. ಡಿ ಕೆ ಶಿವಕುಮಾರ್ ನನ್ನ ದೋಸ್ತ, ನನ್ನ ಪರವಾಗಿ ಅವನು ಬ್ಯಾಟಿಂಗ್ ಮಾಡಿದ, ಅವನ ಹಕ್ಕ. ಅವನ ಪರವಾಗಿ 13ರಿಂದ 14ರವರೆಗೆ ನಾ ಬ್ಯಾಟಿಂಗ್ ಮಾಡಿದ್ದೆ ಡ್ರಾಪ್ ಮಾಡಿದಾಗ. ಇಬ್ಬರು ಗೆಳೆಯರು ನಾವು. ಅದನ್ನ ಡಿ ಕೆ ಅವರು ನನ್ನ ಪರವಾಗಿ ತಿರ್ಗಾ ನನ್ನ ಬಗ್ಗೆ ಲಾಗ್ ಮಾಡಿದ ನಿಜ. ಅವನು ನನ್ನ ಗೆಳೆಯ. ಅವನ ಪರವಾಗಿ 13-14 ಹೊರಗಿದೆ, ನಾ ಅವನ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದೆ. ಅದು ನನ್ನ ಹಕ್ಕು, ನನ್ನ ಕರ್ತವ್ಯ. ಅದು ಅದನ್ನು ನಾ ಮಾಡಿದ ಅಂತ ಹೇಳಿದ್ರೆ ಮೂರ್ಖತನ. ಅದು 13-14 ಸಿದ್ದರಾಮಯ್ಯ ಹೊರಗಿದ್ದಾಗ ಡಿ ಕೆ ಪರವಾಗಿ ನಾನು ಬ್ಯಾಟಿಂಗ್ ಮಾಡಿ ಅವ್ನು ಮಂತ್ರಿ ಮಾಡ್ಬೇಕಂದಾಗ ನಾನು ಒಬ್ಬ. ಅವಾಗ ನನ್ನ ಕರ್ತವ್ಯ ಅದು, ನನ್ನ ಗೆಳೆಯ, ನನ್ನ ಕರ್ತವ್ಯ ಅದು. ಅವನು ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿ ಅವ್ನ ಕರ್ತವ್ಯ, ನನ್ನ ಗೆಳೆಯ. ಅದನ್ನು ನಾವು ಮಾಡಿದಂತ ಮೂರ್ಖ ರಾಜಕಾರಣ ಯಾರಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಎಷ್ಟೆಲ್ಲ ನಾನು ಸಹಾಯ ಮಾಡಿದೆ, ಇದರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ಆದ್ರೆ ಅವರಿಗೆ ಆ ಕೃತಜ್ಞತೆ ಇಲ್ಲ ಅಂತ ಕೂಡ ಸಚಿವ ರಮೇಶ್ ಜಾರಕಿಹೊಳಿ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಬನ್ನಿ ಅವ್ರೇನ್ ಹೇಳಿದ್ರು ಕೇಳ್ಕೊಂಬರೋಣ. ಅದನ್ನು ಯಾಕಂದ್ರೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಹೇಳಬಾರ್ದು. ಅನಿವಾರ್ಯ ಕಾರಣ ನಮ್ಮ ಕುಟುಂಬದ, ರಾಜ್ಯದಲ್ಲಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಅಪಪ್ರಚಾರ ಆಗುವ ಚಾನ್ಸ್. ಅದಕ್ಕೆ ಅನಿವಾರ್ಯವಾಗಿ ಇವತ್ತು ಬಾಯ್ಬಿಡತ್ತೆ ನಾನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2004ರಿಂದ ಅಥವಾ ಅವ್ರು ರಾಜಕೀಯವಾಗಿ ಬಂದಂತ ನಮಗತ್ತೆ ಪರಿಚಯ ಇರಲಿಲ್ಲ ಅವರು. ಆದರೆ ಅವರು ಈ ಮಟ್ಟಿಗೆ ಹಿಡಿತಾರಂತ ನಾವು ಊಹೆ ಮಾಡಿರಲಿಲ್ಲ. ಯಾಕಂದರೆ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜಾರಕಿಹೊಳಿ ಕುಟುಂಬ, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮೊದಲು ಅಧ್ಯಕ್ಷ ಮಾಡೋಕ್ಕೆ ಕಾರಣ, ಜಿಲ್ಲಾ ಅಧ್ಯಕ್ಷ ಮಾಡೋಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ. ಈ ಮೊನ್ನೆ ಯಾಕಂದ್ರೆ ಅವರೇ ಅವ್ರ ಹೆಸರು ಹಾಕಿ ಟೈಪ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾಡಿದ್ದೆ, ಬೇಡಪ್ಪ ನಾವು ಸಹಿ ಮಾಡೋಕೆ ಅಬ್ಜೆಕ್ಷನ್ ಮಾಡಿದ್ದೆ. ಆ ಸಮಯದಲ್ಲಿ ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಕೇಳ್ಬೋದು, ಬೇಡ ವೀರಕುಮಾರ್ ಶಿಂದ್ಯಾಕ ಮಾಡೋ, ಈಗ ಹೆಣ್ಮಗಳು ಬೇಡ, ಲೇಡೀಸ್ ಕಂಟ್ರೋಲ್ ಬೇಡ ಅಂದಾಗ ಇಲ್ಲ ಮಾಡಿಬಿಡತ್ತೆ ನಂಗೆ ಹೇಳಿದ ಸತೀಶ್ ಜಾರಕಿಹೊಳಿ. ಆಮೇಲೆ ಸಹಿ ಮಾಡಿದೆ. ಮೊದಲೇದಾಗಿ ಉಪಕಾರ ಮಾಡಿದ್ದು ಯಾರ ಮುಂದೆ ಹೇಳಬಾರ್ದು. ಯಾರಿಗೆ ಉಪಕಾರ ಮಾಡಿ ಹೇಳಿದ್ದೆ ಅಂದರೆ ಅವನಂತ ಕೀಳ್ಮಟ್ಟ ರಾಜಕಾರಣಿ ಅಂತ ಕೀಳ್ಮಟ್ಟ ಮನುಷ್ಯರಲ್ಲ. ಆದರೆ ಅನಿವಾರ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಕಾರ ಮಾಡೋದು ಹೇಳಬೇಕಾಗಿದೆ ಇವತ್ತು. ಅನಿವಾರ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2007 ಅಥವಾ 8 ಇರ್ಬೋದು. ಅವರು ಗಾಡ್ ಫಾದರ್ ಅನ್ನುವಂಥದ್ದು ಬೆಂಗಳೂರಿಗೆ ಇದ್ದಂಥ ಗಾಡ್ ಫಾದರ್ ಯಾರು ಗೊತ್ತಿಲ್ಲ. ಅವರು ಕೈ ಎತ್ತಿದಾಗ ಅವ್ರ ತಂದೆ ಕ್ಯಾನ್ಸರ್ ಆದಾಗ, ನನ್ನ ತಂದೆ ಸಾಯ್ತಾನ ಅಳ್ಕೊಂಡು ಬಂದಾಗ ನಾನು ದುಡ್ಡು ಕೊಟ್ಟಿದ್ದೆ ಕ್ಯಾನ್ಸರ್ಗೆ ಅವ್ರ ತಂದೆಗೆ. ಇಲ್ಲ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಇಲ್ಲ ಅನ್ಬೋದು. ಅವ್ರ ಶ್ರೀಮತಿ ಅವ್ರ ಮದರ್ ಆದ ಗಿರಿಜಾ ಹಟ್ಟಿ ಒಳಗೆ ಸಹಿತ ಗೊತ್ತಾಯ್ತಿದ್ದು. ಅವ್ರ ಮದರ್ ಸಹಿತ ಕೇಳ್ಬೋದು, ಅವ್ರ ಆತ್ಮಲೋಕ ಮಾಡ್ಕೊಳ್ಳಿ. ಮುಂದೆ ಇದೇ ಆಕಿ ಮಗನ ಮಂಗಳೂರಲ್ಲಿ ಭಾಳಷ್ಟು ಕೆಟ್ಟ ಪ್ರಮಾಣ ಹಾಸ್ಟೆಲ್ ಇದ್ದಾಗ, ನನ್ನ ಮಗ ಭಾಳ ಆರೋಗ್ಯ ಹಾಳಾಗುತ್ತೆ, ದಯವಿಟ್ಟು ಸಹಾಯ ಬಂದಾಗ ಕೊಲ್ಹಾಪುರ ಶಿಫ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದೆ. ಅದಕ್ಕೆ ಸಾಕ್ಷಿ ದಯಾನಂದ್ SP ಇದ್ರಲ್ಲ ಬೆಳಗಾವ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ಇಂಥ ಮಟ್ಟಿಗೆ ಇವತ್ತು ಹೆಬ್ಬಾಳ್ಕರ್ ಈ ಮಟ್ಟಿಗೆ ಬರ್ತಾವೆ ಅಂದ್ರೆ ನಂಗೆ ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಈ ಮಟ್ಟಿಗೆ ಕೀಳುಮಟ್ಟದ ರಾಜಕಾರಣ ಹೇಳಿದ್ರೆ ಅವ್ರಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗೋದಿಲ್ಲ. ಮತ್ತು ಇನ್ನೊಂದು, ಖಾನಾಪುರ ಅವರ ಹಸ್ಬೆಂಡ್ ಮನಿ ಜಪ್ತಾಗ್ಬೋಯಿತು. ಖಾನಾಪುರದಲ್ಲಿ 7 ಲಕ್ಷ 8 ಲಕ್ಷ ಗೊತ್ತಿಲ್ಲ, ಅದು ಸಹ ದುಡ್ಡು ಕೊಟ್ಟಿದ್ದೆ. ಮನಿ ಜಪ್ತಾಗ್ಬೋಯಿತು ಸೊಸೈಟಿದು. ಅದನ್ನ ಬೇಕಾದ್ರೆ ನೋಡ್ಬೇಕು. ಇಷ್ಟೆಲ್ಲ ಸಹಾಯ ಮಾಡಿ ಇವತ್ತು ಜಾರಕಿಹೊಳಿ ಕುಟುಂಬಕ್ಕೆ ಕಲೆ ಇಡ್ತಾನೆ ನನಗೆ ಏನೂ ತಿಳಿದಾಯಿತು. ಈ ಮಟ್ಟಕ್ಕೆ ರಾಜಕಾರಣಿ ಆಕಾಂಕ್ಷೆ ಅಂದ್ರೆ ನಾವು ವಿಚಿತ್ರ. ಬೆಳಗಾವಿ ಜಿಲ್ಲೆ ಕಳೆದ 20 ವರ್ಷದಿಂದ ನಾನು MLA ಆದಾಗ ಯಾವಾಗ ಈ ಮಟ್ಟಕ್ಕೆ ರಾಜಕೀಯ ಬಂದಿರಲಿಲ್ಲ. ಯಾವುದೇ ಪಕ್ಷ ಇರಲಿಲ್ಲ, ಅದು BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ. ಇಲೆಕ್ಷನ್ ಮುಗಿದ ತಕ್ಷಣ ಎಲ್ಲ ಒಂದಾಗಿ ರಾಜಕೀಯವಾಗಿ ಯಾರೂ ಈ ಮಟ್ಟಕ್ಕೆ ಬಂದಿಲ್ಲ. ಬೆಳಗಾವಿ ಜಿಲ್ಲೆಗೆ ಕಪ್ಪು ಚುಕ್ಕೆ ರಾಜಕಾರಣಿಗೆ ಇಂಥ ದ್ವೇಷ ರಾಜಕಾರಣ, ಇಂಥ ದರ್ಪ ಜಾತಿ ರಾಜಕಾರಣ, ರೊಕ್ಕದ ಗಮಂಡ್ ಇದು ಫಸ್ಟ್ ಟೈಮ್. ಇಂದ ಆಗಬಾರ್ದು. ಇದು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕೊಂಡದ ನಾವು ಬಾಯಿ ಬಿಡಬಾರ್ದು. ಆ ಒಂದು ದಯವಿಟ್ಟು ರಿಕ್ವೆಸ್ಟ್ ಹಾಕಿಗೂ ಸಹ ಮುಂದಿನ ಭಾಳ ಡೇಂಜರ್ ಅದ. ಇನ್ನು ನಮಗೆ CM ಮಾಡೋದು ಗೊತ್ತು, ಕೆಳಗೆ ಇಳಿಸೋದು ಗೊತ್ತು ಅಂತ ಈಗ ಬಿಜೆಪಿಯಿಂದ ಬಂದಿರುವಂತಹ ಒಂದು ಹೇಳಿಕೆ ಇದು. ಅವರ ಕಿತ್ತಾಟದಿಂದ ನಮಗೇನೂ ಕೂಡ ಲಾಭ ಇಲ್ಲ, ಕೇವಲ ಕಾಯ್ತಾ ಇದ್ದೀವಿ ಅಷ್ಟೇ, ನಮಗೇನು ಲಾಭ ಅಂತ ಕಾಯ್ತಿದ್ದೀವಿ ಅಂತ ಅಷ್ಟೇ. ಆ ರೀತಿಯಾಗಿ ಒಂದು ಹೊಸದಾದಂತಹ ಬಾಂಬ್ ಅನ್ನ ಸೃಷ್ಟಿ ಮಾಡಿರುವುದು, ಈಗ ಒಂದು ಬಾಂಬ್ ಅನ್ನ ಸಿಡಿಸಿರುವುದು ಉದ್ಯಮಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ನಮಗೆ CM ಮಾಡೋದು ಕೂಡ ಗೊತ್ತು, ಇಳಿಸೋದು ಗೊತ್ತು ಅಂತ.
ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ವಿಚಾರ ಅವರ ಪಾರ್ಟಿಗೆ ಸೇರಿದಂತಹ ವಿಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತರು ಅಂತ ನಮ್ಮ ಜೊತೆ ಸೇರಿಸೋದು ಸರಿಯಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರಭಾಕರ್ ಕೋರೆ ಅವರು ಹೇಳಿರೋದು. ನನಗೂ ಅದಕ್ಕೂ ಸಂಬಂಧವಿಲ್ಲ, ನಾನು ನಿನ್ನೆಯಷ್ಟೇ ವಿದೇಶದಿಂದ ಬಂದಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ವಿಚಾರಗಳ ಬಗ್ಗೆ ನಮಗೆ ಸಿಎಂ ಮಾಡೋದು ಕೂಡ ಗೊತ್ತಿದೆ, ಅದೇ ರೀತಿಯಾಗಿ ಕೆಳಗೆ ಇಳಿಸೋದು ಕೂಡ ಗೊತ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಅವರ ಕಿತ್ತಾಟದಿಂದ ನಮಗೇನು ಲಾಭ ಅಂತ ನಾವು ಕಾಯ್ತಿದ್ದೀವಿ ಅಷ್ಟೇ ಅಂತ ಪ್ರಭಾಕರ್ ಕೋರೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ ಅದು ಒಂದಷ್ಟು ಅನುಮಾನಗಳಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಆಗುತ್ತೆ ಅಂತ ಬೆಳಗಾವಿಯಿಂದನೇ ರಾಜ್ಯ ಯಾವಾಗಲೂ ಬೆಳಗಾವಿಯಿಂದ ರಾಜಕಾರಣ ಯಾವಾಗಲೂ ಇವತ್ತಿನ ತಗ ಟರ್ನ್ ಆಗಿದೆ. ಇತಿಹಾಸದ ಅದ್ರ ವೀರೇಂದ್ರ ಪಾಟೀಲ್ನು ಕೆಳಗಿಳಿಸ್ಲಿಕ್ಕೆ ಬೆಳಗಾವಿ ಜನನ ಕಾರಣ, ಅವ್ರ ಮೇಲೆ ಕುಣಿಸ್ಲಿಕ್ಕೆ ಬೆಳಗಾವಿ ಜನರ ಕಾರಣ. ಅದಕ್ಕೆ ಮೊದಲಿಂದನೂ ಬೆಳಗಾವಿ ರಾಜಕೀಯವಾಗಿ ನಾವು ಮುಖ್ಯಮಂತ್ರಿ ಆಗಲಿಲ್ಲ ಇಷ್ಟೇ, ಮುಖ್ಯಮಂತ್ರಿ ಮಾಡೋ ಹೆಚ್ಚಿನ ಯೋಗ್ಯತೆ ಬೆಳಗಾವಿ ನಾಳೆ ಏನೋ ಸರ್ಕಾರ ಅಲಗಾಡುತ್ತೆ ನಾಳೆ ನಂತರ ಅಂತ ತಮ್ಮ ಪಕ್ಷದ ವತಿಯಿಂದ ಅವ್ರನ್ನ ಮಾತುಕತೆ ನಡೆಸುವಂತ ಪ್ರಯತ್ನ ನಮ್ಮಲ್ಲಿ ಇಲ್ಲ, ಅಂತದೇನು ನಡೆದೇ ಇಲ್ಲ. ಅವ್ರವ್ರ ಕಿತ್ತಾಟ ಆದ್ಮೇಲೆ ಆಮೇಲೆ ನೋಡೋಣ. ಈ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹೂಗಾರ್ ನನ್ನ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಲಕ್ಷ್ಮಣ್ ಹೂಗಾರ್, ಈಗ ನಾವು ನೋಡೋದಾದ್ರೆ ಬೆಳಗಾವಿಯ ಒಂದು ರಾಜಕೀಯದಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಒಂದು ಕೋಲ್ಡ್ ವಾರ್ ಇದ್ದೇ ಇತ್ತು, ತೆರೆ ಮೇರೆಯಲ್ಲಿ ಆಗ್ತಾ ಇತ್ತು. ಆದ್ರೆ ಇಷ್ಟರ ಮಟ್ಟಿಗೆ ಒಂದು ಔಟ್ ಬಸ್ಟ್ ಆಗಿರೋದು ಇದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಜೊತೆಗೆ ಬಿಜೆಪಿಯ ನಾಯಕರ ಒಂದಷ್ಟು ಹೇಳಿಕೆಗಳು, ಸೊ ಅವರು ಕಾದು ನೋಡುವಂತಹ ತಂತ್ರಕ್ಕೆ ಹೋಗಿದಾರ ಈ ಒಂದು ಪರಿಸ್ಥಿತಿಯಿಂದ ನಮಗೆ ಏನ್ ಎನ್ಕ್ಯಾಶ್ ಆಗುತ್ತೆ ಅಂತ, ಸದ್ಯಕ್ಕೆ ಇದು ಏನನ್ನ ಸೂಚನೆ ಕೊಡುತ್ತೆ ಅಂತ ಈ ರಾಜಕೀಯದ ಒಂದು ದಿಕ್ಕಿನಲ್ಲಿ ಅಂತ. ಅವಿನಾಶ್, ಖಂಡಿತವಾಗಿ ಕೂಡ ನಾವು ಮೊನ್ನೆ ಕೂಡ ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ನಗಾಡ್ತಾ ಇದ್ರು, ಇದು ಬೆಳಗಾವಿ PLD ಬ್ಯಾಂಕ್ ರಾಜಕಾರಣ ರೀ, ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಏನ್ ಸಂಬಂಧ, ಇದಕ್ಕೂ ಹೈಕಮಾಂಡ್ಗೆ ಏನ್ ಸಂಬಂಧ, ಸ್ಥಳೀಯ ಮಟ್ಟದ ವಿಚಾರ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ತಾರೆ ಅಂತ ಹೇಳ್ತಿದ್ರು. ಇದು ಅಷ್ಟು ಸಲೀಸಾದಂತ ಬೆಳವಣಿಗೆ ಅಲ್ಲ. ಇಲ್ಲಿ ಎರಡು ಪವರ್ ಸೆಂಟರ್ಗಳಿದೆ. ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಪವರ್ ಸೆಂಟರ್ ಇದೆ, ಇನ್ನೊಂದು ಕಡೆ ಪರಮೇಶ್ವರ್ DK ಶಿವಕುಮಾರ್ ನೇತೃತ್ವದ ಪವರ್ ಸೆಂಟರ್ ಇದೆ. ಈ ಪವರ್ ಸೆಂಟರ್ಗಳ ಮಧ್ಯೆ ನಡೆದಿರತಕ್ಕಂಥ ಒಂದು ತಾಕಲಾಟ, ಅದಕ್ಕೊಂದು ನೆಪವಾಗಿ ಬೆಳಗಾವಿ PLD ಬ್ಯಾಂಕ್ ಚುನಾವಣೆ, ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವ, ಅದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ನೇತೃತ್ವ, ಅದು ಅಷ್ಟಕ್ಕೆ ನಾವು ಮಾತಾಡೋಣ. ಈಗ ಇರತಕ್ಕಂಥದ್ದು ಆ ಚುನಾವಣೆ ಇಷ್ಟರ ಮಟ್ಟಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರೋದ್ರಿಂದ ಬೆಳಗಾವಿ ರಾಜಕಾರಣದಲ್ಲಿ ನಮ್ಮನ್ನ ಮೀರಿ ಯಾರು ಕೂಡ ಹೋಗಬಾರ್ದು ಅನ್ನುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿ ನಾವು ಉಗ್ರ ತೀರ್ಮಾನ ಕೈಗೊಳ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರ. ಒಂದು ಇಲ್ಲ, ಮೈತ್ರಿ ಸರ್ಕಾರದಲ್ಲಿ ನಮಗೆ ಸರಿಯಾದ ಪಾಲು ಸಿಗ್ತಾ ಇಲ್ಲ, ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸರಿಯಾದಂತ ಸ್ಥಾನಮಾನ ಸಿಕ್ಕಿಲ್ಲ, ನನ್ನ ಬೆಂಬಲಿಗರು ಕೂಡ ಇನ್ನೂ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗಬೇಕನ್ನುವಂಥದ್ದು ಒಂದು ಥ್ರೆಟ್. ಇನ್ನೊಂದು, ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ನಾಯಕರಿಗೆ ಬೆಂಬಲ ಕೊಡ್ತಾ ಮತ್ತೊಂದು ಕಡೆ ಭಿನ್ನಮತವನ್ನ ಸೃಷ್ಟಿಗೆ ಕಾರಣ ಆಗ್ತಾ ಇರತಕ್ಕಂಥದ್ದಕ್ಕೆ ಬ್ರೇಕ್ ಹಾಕ್ಬೇಕನ್ನುವಂತ ಒಂದು ಮೆಸೇಜ್. ಅಂದ್ರೆ ಹೈಕಮಾಂಡ್ಗೆ ಜಾರಕಿಹೊಳಿ ಸಹೋದರರು ನೀಡ್ತಾ ಇರ್ತಕ್ಕಂಥ ಎಚ್ಚರಿಕೆನ. ಮತ್ತೊಂದು ಕಡೆ ಕುಮಾರಸ್ವಾಮಿ ನೇತೃತ್ವದ ಏನು ಮೈತ್ರಿ ಸರ್ಕಾರ ಇದೆ, ಇದು ಕೇವಲ JDS ನವರಿಗೆ ಮಾತ್ರ ಹೆಚ್ಚಿನ ರತ್ನಗಂಬಳಿ ಆಸೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ, ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಹೈಕಮಾಂಡ್ ಮಾತಿಗೆ ನಾವು ಜೋತು ಬಿದ್ದು ಒಪ್ಕೊಂಡು ಸುಮ್ಮನೆ ಕೂತಿದ್ವಿ ಅನ್ನುವಂಥದ್ದು, ಅದು ಹಾಗಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ಅರ್ಥಗಳಿದೆ. ಇನ್ನೊಂದು ಹೇಳ್ಬೋದು, ರಾಜಕಾರಣದಲ್ಲಿ ಶತ್ರುವಿನ ಶತ್ರು ಮಿತ್ರ ಅಂತೇಳಿ ಈ ಬೆಳಗಾವಿ ಮಟ್ಟಿಗೆ ಅದು ಸಿಂಡಿಕೇಟ್ ರಾಜಕಾರಣ. ಅಲ್ಲಿ ಅವರವರದೇ ಕೋಟೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಯಾವುದೇ ಹಂತಕ್ಕೂ ಕೂಡ ಹೋಗ್ತಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದನ್ನೇ. ಬೆಳಗಾವಿಯ ಮಟ್ಟಿಗೆ ನಮ್ಮ ವಿಚಾರದಲ್ಲಿ ಯಾರು ಮೂಗು ತೋರಿಸಬಾರದು. DK ಶಿವಕುಮಾರ್ ನೇರವಾಗಿ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಅದಾದ ನಂತರ ನಿನ್ನೆ ಹೈಕೋರ್ಟ್ ಒಂದು ಸೂಚನೆ ಕೊಡ್ತು, ಸೆಪ್ಟೆಂಬರ್ 7ಕ್ಕೆ PLD ಬ್ಯಾಂಕ್ ಚುನಾವಣೆ ಆಗಬೇಕು. ಸೊ ಅದು ನೇರವಾಗಿ ಜಾರಕಿಹೊಳಿ ಸಹೋದರಿಗೆ ಒಂದು ಆರಂಭಿಕ ಪೆಟ್ಟು ಅಂತ ಹೇಳಲಾಗ್ತದೆ. ಸೊ ಅದರ ಬೆನ್ನಲ್ಲೇ ಸೆಪ್ಟೆಂಬರ್ 7ಕ್ಕೆ PLD ಬ್ಯಾಂಕ್ ಚುನಾವಣೆಯಲ್ಲಿ ಫಲಿತಾಂಶ ಏನಾಗುತ್ತೆ, ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಏನಾದ್ರೂ ಫಲಿತಾಂಶ ಬಂದ್ರೆ ಜಾರಕಿಹೊಳಿ ಸಹೋದರರು ಸುಮ್ಮನೆ ಇರ್ತಾರ? ಕಾಂಗ್ರೆಸ್ಗೆ ಯಾವ ರೀತಿಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇವತ್ತಿನ ಮಾತುಗಳಿಂದ? ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೇಕಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಕಾ? ನಮ್ಮಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭನ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಲಾಭನ? ಅದರ ಅರ್ಥ ಹಿಂದ್ಗಡೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಒಂದು ಮಾತನ್ನು ಹೇಳಿದ್ರು, 80 ಜನ ನಾವು ಶಾಸಕರಿದ್ದೀವಿ, ಸಿದ್ದರಾಮಯ್ಯ ಯಾಕೆ CM ಆಗಬಾರ್ದು? ಇವೆಲ್ಲವೂ ಕೂಡ ಅತೃಪ್ತಿಯ ಒಂದೊಂದು ಸಣ್ಣ ಸಣ್ಣ ಮಾತುಗಳು ಕೂಡ ಅದು ಒಗ್ಗೂಡಿದ್ರೆ ಅದು ಒಂದು ರೀತಿಯ ಬಂಡಾಯದ ಬಿರುಗಾಳಿ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿನೇ ಇವಾಗ ಪ್ರಭಾಕರ್ ಕೋರೆ ಮಾತಾಡಿರ್ತಕ್ಕಂಥದ್ದು, ಬೆಳಗಾವಿಯಲ್ಲಿ ನಾಯಕರಿಗೆ ಒಂದು ಶಕ್ತಿ ಇದೆ, ಯಾರನ್ನು ಬೇಕಾದ್ರೂ CM ಮಾಡಬಹುದು, CM ಇದ್ದವ್ರನ್ನ ಕೆಳಗಿಳಿಸೋದು ಅಂತ. ಅದರ ಅರ್ಥ ಇವರಿಗೆ ಸದ್ಯಕ್ಕೆ ಬಂದಿರತಕ್ಕಂಥ ರಾಜಕೀಯ ಯಾವುದೇ ರೀತಿಯ ಸವಾಲಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮನೆ ಜಗಳ. ಪ್ರಭಾಕರ್ ಕೋರೆ ಅವರು ಈ ರೀತಿಯ ಮಾತುಗಳನ್ನ ಹೇಳ್ತಾ ಇರೋದು ನೋಡಿದ್ರೆ
ಇವರೆಲ್ಲರೂ ಕೂಡ ಎಲ್ಲೋ ಕಡೆ ಒಂದೇ ಮಾನಸಿಕವಾಗಿ ಈ ರೀತಿಯ ಒಂದು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲ, ಒಂದು ಅನುಮಾನ ಕಾಡುತ್ತೆ. ಪ್ರಭಾಕರ್ ಕೋರೆ ಹೇಳಿರ್ತಕ್ಕಂಥ, ನಾನು ವಿದೇಶಕ್ಕೆ ಹೋಗಿದ್ದೆ, ನನ್ನ ಸಮಾಜಕ್ಕೆ ಸೇರಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್, ಆ ಕಾರಣಕ್ಕೆ ನನಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಾಳೆ ಹಾಕತಕ್ಕಂಥ ನಡೀತಾ ಇದೆ, ಹಾಗಾಗಿ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಮಾತನ್ನು ಹೇಳ್ತಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಮಾತಿನ ದಾಟಿ ನೋಡ್ತಾ ಹೋದ್ರೆ ಅವ್ರ ಹಿಂದ್ಗಡೆ ಯಾರೋ ಇದ್ದಾರೆ, ಹಾಗಾಗಿ ನಾನು ಈ ಹಂತದಲ್ಲಿ ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ತಾ ಇದ್ರೆ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಜಾರಕಿಹೊಳಿ ಸಹೋದರರ ಒಂದು ದೊಡ್ಡ ಎಚ್ಚರಿಕೆ ಆಗಿದೆ ಹೈಕಮಾಂಡ್ ಮಟ್ಟಕ್ಕೆ. ಹಾಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು, ನಾವು ಈ ಹಂತದಲ್ಲಿ ಇವರಿಗೆ ಏನಾದರೂ ಹೈಕಮಾಂಡ್ ಬ್ರೇಕ್ ಹಾಕದೆ ಹೋದ್ರೆ ನಾವು ಉಗ್ರ ತೀರ್ಮಾನಗಳನ್ನು ಕೈಗೊಳ್ತೀವಿ ಅಂದ್ರೆ. ಉಗ್ರ ತೀರ್ಮಾನ ಅಂದ್ರೇನು? ಒಂದು ವೇಳೆ PLD ಬ್ಯಾಂಕ್ ಚುನಾವಣೆಯಲ್ಲಿ ಅವ್ರ ವಿರುದ್ಧವಾದ ಫಲಿತಾಂಶ ಬಂದ್ರೆ ಅವ್ರು ಕಾಂಗ್ರೆಸ್ಗೆ ಥ್ರೆಟ್ ಆಗ್ತಾರ, ಕಾಂಗ್ರೆಸ್ಗೆ ರಾಜೀನಾಮೆ ಕೊಡುವ ಮಟ್ಟಕ್ಕೆ ಹೋಗ್ತಾರ, ಅಥವಾ ಸಚಿವ ಸಂಪುಟದಲ್ಲಿ ನಾವು ಇರಲ್ಲ ಅನ್ನುವಂತ ಏನೋ ಥ್ರೆಟ್ ಮಾಡ್ತಾರ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಾವು ಬ್ರೇಕ್ ಹಾಕ್ಬೇಕನ್ನುವಂತ ಬೇಡಿಕೆಯನ್ನು ಇಡ್ತಾರ. ಒಂದ್ ವೇಳೆ ನಮ್ಮ ಯಾವುದೇ ಬೇಡಿಕೆಗಳು ಒಪ್ಪದೆ ಹೋದ್ರೆ, ಪವರ್ಫುಲ್ ಇರ್ತಕ್ಕಂಥ ನಾಯಕರು ಅವ್ರು ಬೆನ್ನಿಗೆ ನಿಂತ್ರೆ ನಾವು ನಮ್ಮದೇ ಆದಂತ ರಾಜಕೀಯ ದಾರಿಯನ್ನು ಕಂಡುಕೊಳ್ತೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಹೈಕಮಾಂಡ್ ಪಾಸ್ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲವನ್ನು ಕೂಡ ಜಾರಕಿಹೊಳಿ ಸಹೋದರರು ಮಾಡ್ತಕ್ಕಂಥದ್ದು ಅವರ ಕುಟುಂಬದ ಒಂದು ಸ್ವಾಭಿಮಾನದ ಪ್ರತಿಷ್ಠೆಯಾಗಿ ಹೊರತು ರಾಜಕೀಯಕ್ಕಿಂತಲೂ ಅವ್ರ ಕುಟುಂಬ ಇಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ನಾಯಕರುಗಳು ಮಾತಾಡಿ ದಾಟಿ ನೋಡ್ತಾ ಹೋದ್ರೆ ಇದು ನೇರವಾಗಿ ಕಾಂಗ್ರೆಸ್ಗೆ ಥ್ರೆಟ್ ಅಂತ ಹೇಳಿದ್ರು ಕೂಡ ಇಂಡೈರೆಕ್ಟ್ ಆಗಿ ಮೈತ್ರಿ ಸರ್ಕಾರಕ್ಕೆ ಥ್ರೆಟ್ ಅಂತಾನೆ ಭಾವಿಸಲಾಗ್ತಾ ಇದೆ. ಹಾಗಾಗಿ ನಿನ್ನೆ ITEDಯ ಒಂದು ವಿಚಾರವನ್ನು ಕೂಡ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಕುಮಾರಸ್ವಾಮಿ ಹೇಳಿಕೆಗೆ ಯಡಿಯೂರಪ್ಪ ಕೂಡ ತಿರುಗೇಟನ್ನು ಕೊಟ್ಟರು. ನೀವೇನಾದ್ರೂ ಪ್ರೂವ್ ಮಾಡೋದನ್ನ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇವೆಲ್ಲವನ್ನು ನೋಡ್ತಾ ಹೋದ್ರೆ ಬಹುತೇಕ ಭಾರತೀಯ ಜನತಾ ಪಕ್ಷ ಕೂಡ ತೆರೆಮರೆಯಲ್ಲಿ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದೆ. ಯಾಕಂತಂದ್ರೆ ಸೆಪ್ಟೆಂಬರ್ ಇನ್ನೊಂದು ಮುಂದಿನ ವಾರದಲ್ಲಿನೇ ಸಚಿವ ಸಂಪುಟ ವಿಸ್ತರಣೆ ಕೂಡ ಬಾಕಿ ಇದೆ. ಖಾಲಿ ಇರ್ತಕ್ಕಂಥ 6 ಸಚಿವ ಸ್ಥಾನಗಳನ್ನು ತುಂಬಬೇಕಾಗಿದೆ. ಅಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಜೊತೆಗೆ ಇರ್ತಕ್ಕಂಥ 11 ಜನರಲ್ಲಿ ಇನ್ನಿಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಕೊಡಬೇಕನ್ನುವಂತ ಒಂದು ವಾದ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಜೊತೆ ಗುರುಸ್ಕೊಂಡಂತವರು ಕೂಡ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ಆ ಅತೃಪ್ತ ಶಾಸಕರು ಜಾರಕಿಹೊಳಿ ಸಹೋದರ ಜೊತೆಗೆ ಸೇರ್ಕೊಂಡ್ರು ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು ಕೂಡ ನಿಗಮ ಮಂಡಳಿ ಬೇಡವೇ ಬೇಡ, ನಮ್ಗೆ ಬೇಕಾಗಿರೋದು ಮಂತ್ರಿ ಸ್ಥಾನ ಅನ್ನೋದು. ಹಾಗಾಗಿ ಈ ಮೈತ್ರಿ ಸರ್ಕಾರದಲ್ಲಿ ಬೆಳಗಾವಿಯ ಜಾರಕಿಹೊಳಿ ಸಹೋದರರು ಬಹುದೊಡ್ಡ ಸವಾಲನ್ನು ಹಾಕಿದರೆ ಅದು ಬಂಡಾಯದ ಸವಾಲು. ಈ ಬಂಡಾಯ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾಳೆ ಫಲಿತಾಂಶದ ಮೇಲೆ ನಿರ್ಧಾರ ಆಗುತ್ತೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಲಕ್ಷ್ಮಣ್ ಹುಗಾರ್. ಇನ್ನು ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿದ್ದಾರೆ. ಬನ್ನಿ ಏನು ಅಂತ ನೋಡ್ಕೊಂಡ್ ಬರೋಣ. ಬೆಳಗಾವಿ PLD ಬ್ಯಾಂಕ್ ಚುನಾವಣೆ ತಾರಕಕ್ಕೇಳಿದೆ. ಈಗಾಗಲೇ ಏನು ನಾಳಿನ ಚುನಾವಣೆಯ ಏನಾಗುತ್ತೆ ನೋಡಿ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಸ್ವತಃ ರಮೇಶ್ ಜಾರಕಿಹೊಳಿ ನಮ್ಮ ಜೊತೆ ಸರ್ ಉಗ್ರ ನಿರ್ಧಾರ ಕೈಗೊಳ್ತೀವಿ ನಾಳೆ ನಮ್ಮ ಚುನಾವಣೆಯಲ್ಲಿ ಸೋತ್ರಿ ಅಂತ ಹೇಳಿದ್ರಿ, ಏನು ಹೋದ್ರೆ ಅಂದಿಲ್ಲ ಸ್ವಾಮಿ. ನೋಡಿ, ಬೆಳಗಾವಿ ತಾಲೂಕಿನ ನಾನು ಉಸ್ತುವಾರಿ ಸಚಿವನಾಗಿ ಮುಂದೆ ಹಾಕಿಸಿದ್ದೆ. ಅದು ಏನೋ ಒಳ್ಳೆ ಉದ್ದೇಶ ಹಾಕಿದ್ದೆ. ನನ್ನ ಹತ್ರ ನಾನು ಕುತಂತ್ರ ಇರಲಿಲ್ಲ. ಈಗ ನಾಳೆ ಕೋರ್ಟ್ ಮೆಟ್ಲು ಹತ್ತಿದ್ದು ಮೊದಲೇ ತಪ್ಪು. ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಕೋರ್ಟ್ಗೆ ಹೋಗಿ ತಪ್ಪು. ಇದೇ ನಿರ್ಣಯವನ್ನು ನಮ್ಮ ರಾಜ್ಯ ನಾಯಕರ ಮುಂದೆ ಮಾಡಿ ಅವರ ಸರಿಪಡಿಸಿದ್ರು. ಕೋರ್ಟ್ ಸ್ಟೇ ತಂದು ಕೋರ್ಟ್ ಮುಖಾಂತರ ಅದು ಅನಿವಾರ್ಯವಾಗಿ ಆ್ಯಕ್ಚುಲಿ ಅದಕ್ಕೆ ಅದು ಇವತ್ತು ಕರೆದ ಇಲ್ಲಿಗಿಲ್ಲದೆ ಕೆಲವು ಕಂಪಲ್ಸರಿ ಉಳಿಸ್ಬೇಕು, ಅದನ್ನು ಕ್ವಶನ್ ಮಾಡೋದಿಲ್ಲ. ನೀವು ಹೈಕೋರ್ಟ್ ಆದೇಶ ಅಂದ್ಕಲ್ಲ ಪಾಪ ಅದಕ್ಕೆ ಮಾಡೋದು ಅದರಲ್ಲಿ ಅಂದಿಲ್ಲ. ನಾನು ಬೆಳಗಾವಿ ತಾಲೂಕು ಸಂಬಂಧ ಉಸ್ತುವಾರಿ ಸಚಿವನ ಕೆಲಸ ಮಾಡಿದೆ. ಇವತ್ತು ಉಸ್ತುವಾರಿ ನಮ್ಮ ಬೆಳಗಾವಿ ತಾಲೂಕಿನ ಶಾಸಕರು ಇಬ್ಬರು ನಮ್ಮ ಪಾರ್ಟಿ ಇಬ್ಬರು ಅದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅದಾರ ಸಂಬಂಧಪಟ್ಟಿದೆ. ಅವರು ಸತೀಶ್ ಜಾರಕಿಹೊಳಿಗೆ ಮುಂಚೆಲಿದ್ದಾರೆ ಒಂದು ಗ್ರೂಪ್ ಆಗಿದೆ. ಸತೀಶ್ ಜಾರಕಿಹೊಳಿ ನಾವು ಪರವಾಗಿ ನಾವು ಕೆಲಸ ಮಾಡಿದಕ್ಕೆ ಈ PLD ಬ್ಯಾಂಕ್ ಅದು ಏನೇ ನಿರ್ಣಯ ಸತೀಶ್ ಜಾರಕಿಹೊಳಿ ಅದಕ್ಕೆ ಬದ್ಧತಾನೆ. ಅದನ್ನೇ ನೀವು ಬದ್ಧ ಸರ್ಕಾರ ಮಟ್ಟಕ್ಕೆ ಬೀಳ್ತೈತೆ ಅಂತ ಊಹೆ ಮಾಡಿ ಅದಕ್ಕೆ ಉತ್ತರ ಇಲ್ಲ. ನೀವು ರಮೇಶ್ ಜಾರಕಿಹೊಳಿ ನೀವಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲೆಕ್ಷನ್ ಮೊದಲೆಲ್ಲ ಕೂಡಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದಿಲ್ಲ. ಬೀದಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಪ್ರತಿಭಟನೆ ಮಾಡಿದ್ರು, ಇಷ್ಟೊಂದು ವಿಕೋಪಕ್ಕೆ ಹೋಗೋ ಕಾರಣ ಏನು ಸರ್? ನೆತ್ತಿಗಿರುತ್ತೆ ಸೊಕ್ಕಾಕಿಗೆ ಅಷ್ಟೇ. ಸರ್, ಈಗ ಬೆಂಗಳೂರಲ್ಲಿ ಪ್ರಭಾಕರ್ ಕೋರೆ ಒಂದು ಮಾತು ಹೇಳಿದ್ದಾರೆ, ಬೆಳಗಾವಿ ಅವರಿಗೆ ಸರ್ಕಾರ ಮಾಡೋದು ಗೊತ್ತು ಕೆಡುವುದು ಗೊತ್ತು ಅಂತ ಹೇಳಿದ್ರು. ಬಿಡ್ರಿ, ಪ್ರಭಾಕರ್ ಕೋರೆ ಏನು ಗೊತ್ತೈದು ಬಿಡ್ರಿ. ಸಮ್ಮಿಶ್ರ ಸರ್ಕಾರಕ್ಕೆ ಏನು ಧಕ್ಕೆ ಆಗಲ್ಲ ಸರ್ ಈ PLD ಬ್ಯಾಂಕ್? ಇದಕ್ಕೆ ಸಂಬಂಧ ಬರೋಲ್ಲ. ಇದೀಗ ಆ ಮಟ್ಟಕ್ಕೆ ಹೋಗ್ಬೇಡಿ ಸ್ವಾಮಿ, ಆ ಮಟ್ಟಕ್ಕೆ ಹೋಗ್ಬೇಡಿ. ಇದೇನಂದ್ರೆ PLD ಬ್ಯಾಂಕ್ ಚುನಾವಣೆ ಸ್ಥಳೀಯ ಮಟ್ಟದಾಗಿದ್ದು ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಬೀಳುವ ಮಟ್ಟಿಗೆ ಯಾವುದೇ ಹೋಗಲ್ಲ ಅಂತೇಳಿ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಇನ್ನು ಜಾರಕಿಹೊಳಿ ಬ್ರದರ್ಸ್ ಹೆಬ್ಬಾಳ್ಕರ್ ಗುದ್ದಾಟದಲ್ಲಿ ಸರ್ಕಾರದ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿಲ್ಲ. ರಮೇಶ್ ಜಾರಕಿಹೊಳಿ ಪಕ್ಷಕ್ಕೆ ತೊಂದರೆ ಕೊಡುವಂತ ಕೆಲಸ ಮಾಡಲ್ಲ ಅಂತ ದೆಹಲಿಯಲ್ಲಿ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ರು. ಕೆಲವು ಸಮಸ್ಯೆಗಳಿರ್ತಾವೆ, ಅದನ್ನ ಬಗೆಹರಿಸ್ತೀವಿ, ಆಲ್ರೆಡಿ ಅದನ್ನ ಬಗೆಹರಿಸಿದ್ದೀವಿ. ನಿನ್ನೆ DK ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರವಾಗುವಂತ ಹೇಳಿಕೆ ನೀಡದಂತೆ ಸೂಚಿಸಿದ್ದೇವೆ. ದೊಡ್ಡ ಪಕ್ಷದಲ್ಲಿ ಇಂತಹ ಸಮಸ್ಯೆಗಳು ಬರೋದು ಸಹಜ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟರು. ಮತ್ತು ರಮೇಶ್ ಅವರು ನಮ್ಮ ಪಕ್ಷದ ಭಾಳ ಸೀನಿಯರ್ ಲೀಡರು ಮತ್ತು
5 ಬಾರಿ ನಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಿರೋರು. ಅದರಿಂದ ಪಕ್ಷದಲ್ಲಿ ಯಾವತ್ತೂ ಕೂಡ ನಿಷ್ಠೆಯಿಂದ ಇದ್ದಂಥವರು. ಪಕ್ಷಕ್ಕೆ ತೊಂದರೆ ಕೊಡುವಂಥ ಪ್ರಶ್ನೆನೇ ಬರೋದಿಲ್ಲ. ಅದೇ ಆ ಜಿಲ್ಲೆಯ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಇವತ್ತಿದೆ. ಅದ್ರ ಬಗ್ಗೆ ಈಗಾಗಲೇ ಪಕ್ಷ ಕೂಡ ನಾನು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯ ಎಲ್ಲರೂ ಮಾತಾಡಿದ್ದೇವೆ. ಅದನ್ನು ಇತ್ಯರ್ಥಗೊಳಿಸ್ತೀವಿ. ಅದೇನು ದೊಡ್ಡ ವಿಚಾರ ಏನಾಗೋದಿಲ್ಲ. ಇದು ಸುಮ್ಮನೆ ಇದೆಲ್ಲ ಊಹಾಪೋಹಗಳು ಅಷ್ಟೇ ಹೊರತು ಸರ್ಕಾರಕ್ಕೆ ಯಾವುದೂ ತೊಂದರೆ ಇಲ್ಲ, ತೊಂದರೆನೂ ಆಗೋದೂ ಇಲ್ಲ. ನೋಡಿ, ಒಂದು ದೊಡ್ಡ ಪಕ್ಷ ಈ ಥರ ಸಮಸ್ಯೆಗಳು ಆಗ್ತಾ ಇರ್ತದೆ. ಕೆಲವುದೆಲ್ಲ ಒಂದೊಂದು ಸಲ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡಗಳ ಮಧ್ಯೆ ಇರ್ತಕ್ಕಂಥ ವೈಮನಸ್ಗಳು ಸ್ವಲ್ಪ ಆಗಿರ್ಬೋದು. ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾವು ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಶುರುವಾಯಿತು ಉಪಹಾರದ ರಾಜಕೀಯ. ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಆರಂಭವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರೋದು ಇದು. ಈಗ ಸಂಪುಟ ವಿಸ್ತರಣೆ, ಅದೇ ರೀತಿಯಾಗಿ ಕಚ್ಚಾಟದ ಮಧ್ಯೆ ಈಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಆರಂಭವಾಗಿದೆ. ಈ ರೀತಿಯಾಗಿ ಸಚಿವರುಗಳಿಗೆ ನಾಳೆ ಉಪಹಾರ ಕೂಟವನ್ನ ಡಿಸಿಎಂ ಪರಮೇಶ್ವರ್ ಅವರು ಈಗ ಕೊಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ಜೊತೆಗೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಈಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಶುರುವಾಗಿರುವಂತದ್ದು ಇಂಥ ಒಂದು ರಾಜಕೀಯ. ಅಲ್ಲಿ ಸಂಪುಟ ವಿಸ್ತರಣೆ ಮತ್ತು ಕಚ್ಚಾಟ, ಎಷ್ಟು ಬೆಳಗಾವಿಯ ಕಚ್ಚಾಟ ಆಗ್ತಿದೆ. ಇದರ ನಡುವೆ ಸಚಿವರುಗಳಿಗೆ ನಾಳೆ ಡಿಸಿಎಂ ಪರಮೇಶ್ವರ್ ಅವರು ಒಂದು ಬೆಳಗ್ಗಿನ ಒಂದು ಉಪಹಾರ ಇರುತ್ತೆ. ಅಲ್ಲಿ ಮಾತುಕತೆಗಳು ಆಗುವಂತಹ ಚಾನ್ಸಸ್ ಇದೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಬಹುದು, kannada.news18.com. ಸಾಕಷ್ಟು ಸುದ್ದಿಗಳಿದ್ದಾವೆ. ಈಗಾಗಲೇ ಸಲಿಂಗಿಗಳಿಗೆ 20 ವರ್ಷಗಳ ದೀರ್ಘ ಒಂದು ಮುಕ್ತಿ ಸಿಕ್ಕಿರೋದು. ಇನ್ನು ಪ್ಲೀಸ್ ಕೂಲ್ ಆಗಿರಿ ಬ್ರದರ್, ನೀವು ಕೂಲ್ ಆಗಿದ್ರೆ ಸರ್ಕಾರ ಅಂತ ಡಿಕೆಶಿಗೆ ಕುಮಾರಸ್ವಾಮಿ ಅವರು ಹೇಳಿದಾರಂತೆ. ಇನ್ನು ಗಡಿಯಾಚೆಗೂ ಕೂಡ ಗೌಡರ ದೈವ ಭಕ್ತಿ. ಇನ್ನು ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ, ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತೆ, ಅದಕ್ಕೆ ಬಿಜೆಪಿ ಕಾರಣವಾಗಲ್ಲ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ. ಇನ್ನು ತೆಲಂಗಾಣದ ವಿಧಾನಸಭೆ ವಿಸರ್ಜನೆ, ಈಗ ಸಾಕಷ್ಟು ಟಾಪ್ ಸ್ಟೋರಿಗಳಿದಾವೆ. ಇನ್ನು ಲೈವ್ ಟಿವಿಯನ್ನು ಕೂಡ ನೀವು ನೋಡಬಹುದು. ಇನ್ನು ಸಾಕಷ್ಟು ಸುದ್ದಿಗಳಿದಾವೆ, ಅದನ್ನು ಕೂಡ ನೀವು ಅಲ್ಲಿ ಒಂದೇ ಕ್ಲಿಕ್ನಲ್ಲಿ ಎಲ್ಲ ಸುದ್ದಿಗಳನ್ನು ಕೂಡ ನೋಡುವಂಥ ಒಂದು ಅವಕಾಶ ಇರುತ್ತೆ. ಸಿನಿಮಾ, ಕ್ರೀಡೆ, ಬಿಸ್ನೆಸ್, ಬೇರೆ ಬೇರೆ ಒಂದು ವ್ಯಾಪ್ತಿಯ ಸುದ್ದಿಗಳು ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಾಗಿರುತ್ತೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಈಗ ವಕ್ರದೃಷ್ಟಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.